ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಂತೂ ತುಂಬ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು. ಇವತ್ತಿನ ಬ್ಲಾಗ್ 8 ಗಂಟೆ ಆಗಿತ್ತು, ನೈಟ್ 8 ಗಂಟೆ ಆಗಿತ್ತು. ಅವಾಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಅದೇ ಇವನು ನನ್ನ ತಮ್ಮನ ಜೊತೆ ಚೇತು ಜೊತೆ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲ ಎರಡೆರಡು ಗಾಡೀಲಿ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಸ್ಯಾರಿ ಶಾಪಿಂಗಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ವಲ್ಪ ದೂರನೇ ಇತ್ತು. ಹಸ್ಬೆಂಡ್ ಬೇರೆ ಬಂದಿರಲಿಲ್ಲ, ಹಾಗಾಗಿ ಇವರು ನಮ್ಮ ತಮ್ಮ ರಾಜ ಅವರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಹೀ ಈಸ್ ಆಲ್ಸೋ ವೆರಿ ಸ್ಪೆಷಲ್, ನನಗೆ ತುಂಬ ಹತ್ತಿರದವರು. ನೋಡಿ, ನಮ್ಮ ಭಾವ, ನಮ್ಮಮ್ಮ ಹೋಗ್ತಿದ್ದಾರೆ, ಮುಂದೆ ನಮ್ಮ ಅಕ್ಕ, ನಮ್ಮಪ್ಪ ಹೋಗ್ತಾ ಇದ್ದಾರೆ. ಅಲ್ಲಿಂದ ಅವರು ಹುಡುಗಿ ಕಡೆಯವರು ಬರ್ತಾ ಇದ್ದಾರೆ. ನಾವಿಲ್ಲಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಏನು ಎಣ್ಣೆ ಕೊಡಿಸ್ಬೇಕಾಗಿರೋದು ಕೊಡಿಸಿದ್ದು. ಬಟ್ ತುಮಕೂರಲ್ಲೂ ಸೆಲೆಕ್ಟ್ ಮಾಡಿ ಇಟ್ಟಿದ್ರಂತೆ, ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗಾಗಿ ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದ್ದು. ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ ಅಂತ ಏನು ಕಲೆಕ್ಷನ್ ಇರಲಿಲ್ಲ, ಬಟ್ ಇಲ್ಲಿ ತುಮಕೂರಲ್ಲಿ ಚಿಕ್ಕ ಶಾಪಲ್ಲಿ ಮನೆ ಥರ ಇಟ್ಕೊಂಡಿದ್ದಾರೆ ಮತ್ತು ಸಿಕ್ಕಾಪಟ್ಟೆ ಕಲೆಕ್ಷನು. ಇಲ್ಲಿ ಮೇಯ್ನ್ ಏನಂದರೆ ಶಾಪ್ ಎಲ್ಲ ಇಲ್ಲ, ಒಂದು ಗೋಡನಲ್ಲೇ ಮಾಡ್ಕೊಂಡಿದ್ದಾರೆ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು, ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವೇ ಇನ್ನೂ ಸ್ವಲ್ಪ ಬೇಗ ಹೋಗಬೇಕಿತ್ತೇನೋ, ನನಗೆಲ್ಲ ಏನೂ ಐಡಿಯಾ ಇರಲಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನ್ನ ತಮ್ಮ, ಬಿಂದು, ನಾನು, ನನ್ನ ಮಗಳು ಇಷ್ಟು ಜನ ನಾವು ಹಿಂದೆ ಹೋದೋ. ಅಲ್ಲೂ ವಿಡಿಯೋ ಮಾಡೋದಾಗಲಿ ಫೋಟೋ ತೊಗೊಳ್ಳೋದಾಗಲಿ ಅಲ್ಲೂ ಇಲ್ಲ. ಬಟ್ ಇವನು ಅಷ್ಟೇ, ನನ್ನ ತಮ್ಮ ಮಾಡ್ಕೊಂಡಿದ್ದ ವಿಡಿಯೋನ ಸ್ವಲ್ಪ ಮಾಡ್ಕೊಂಡಿದ್ದ. ಸಿಕ್ಕಾಪಟ್ಟೆ ಕಲೆಕ್ಷನ್ ಇತ್ತು. ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ನನ್ನ ಮಗಳೂ ಮಲ್ಕೊಬಿಟ್ಲು. ನಾವು ಅಲ್ಲಿಂದ ಹೊರಗಡೆ ಬಂದಾಗ 9:30 10 ಗಂಟೆ ಆಗಿತ್ತು. ಹಾಗಾಗಿ ಇದು ನಾನು ಸ್ಯಾರಿ ತೊಗೊಂಡಿದ್ದು. ನಾನು ಒಂದೇ ಒಂದು ಸ್ಯಾರಿ ತೊಗೊಂಡೆ, ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದ್ದು. ಸಿಂಪಲ್ಲಾಗಿ ಯಾವಾಗ ನಾವು ಉಟ್ಕೊಳ್ಳೋಣ, ಮದುವೆ ಆದಮೇಲೆ ರಿಸೆಪ್ಷನ್ ಏನೋ ಇದೆ ಅಂದರೆ ಧಾರೆ ಮುಹೂರ್ತ ಆದಮೇಲೆ ರಿಸೆಪ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಉಟ್ಕೊಳ್ಳೋಣ ಅಂತ ಒಂದು ಐಡಿಯಾದ ಮೇಲೆ ತೊಗೊಂಡಿದ್ದೀನಿ. ಮತ್ತು ನೀವು ಧಾರೆ ಮುಹೂರ್ತಕ್ಕೆ ಮತ್ತು ರಿಸೆಪ್ಷನಿಗೆ ಸ್ಯಾರಿ ತೊಗೊಂಡಿಲ್ವ ಅಂದರೆ ಆಲ್ರೆಡಿ ನಂದು ರೆಡಿ ಆಗಿತ್ತು. ನಾನೇನು ಅಷ್ಟೊಂದೆಲ್ಲ ಸ್ಯಾರಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ನಮ್ಮಣ್ಣ ಪಾಪ ತೊಗೋ ಅಂತ ಹೇಳ್ದ, ಬಟ್ ನನಗೇನು ಇಷ್ಟ ಆಗಲಿಲ್ಲ. ಸುಮ್ಮನೆ ಇದ್ರೂ ತೊಗೊಂಡ್ರೆ ವೇಸ್ಟು. ಸುಮ್ಮನೆ ಈಗ ಆಲ್ರೆಡಿ ನಂದು ಬ್ಲೌಸ್ ಆಗಿರ್ಬೋದು, ಧಾರೆ ಮುಹೂರ್ತಕ್ಕೆ ರಿಸೆಪ್ಷನ್ಗೆಲ್ಲ ಸ್ಯಾರಿ ರೆಡಿ ಆಗಿದೆ. ಬಟ್ ಈಗ ಅವ್ನು ಕೊಡ್ಸಿದ್ರು ನಾನು ಉಟ್ಕೊಳ್ಳೋಕ್ಕಾಗಲ್ಲ. ಏನಕ್ಕೆ ಸುಮ್ಮನೆ ಎಲ್ಲೋ ಒಂದು ಕಡೆ ಬಿಸಾಕ್ತೀವಿ. ಹಾಗಾಗಿ ಹೊಸ ಫ್ಯಾಷನ್ ಬಂದಾಗ, ಹೊಸ ಡಿಸೈನ್ ಬಂದಾಗ ಅವಾಗ ತೊಗೊಂಡು ಉಟ್ಕೊಳ್ಳಬಹುದು ಅಂತ ಹೇಳಿ ನಾನು ಒಂದು ಐಡಿಯಾದ ಮೇಲೆ ಈ ಒಂದು ಸ್ಯಾರಿ ತೊಗೊಂಡೆ. ಈ ಒಂದು ಸ್ಯಾರಿ ಪ್ರೈಸ್ ಎಲ್ಲ ಬೇಡ, ಅವು ಅಷ್ಟ್ರದ್ದು ಇಷ್ಟ್ರದ್ದು ಅಂದ್ಕೊತಾರೆ. ಬೇರೆಯವ್ರು ಯಾರು ಅಂದ್ಕೊಳ್ಳಲ್ಲ, ತುಂಬ ಹತ್ತಿರದವರೇ ಅಂದ್ಕೊತಾರೆ. ಬಟ್ ತುಂಬ ಚೆನ್ನಾಗಿ ರೀಸನಬಲ್ ಪ್ರೈಸ್ ಇತ್ತು. ಎಲ್ಲ ಸ್ಯಾರಿಗೂ ಅಷ್ಟೇ. ಅವ್ರಿಗೆ ರಿಲೇಷನಲ್ಲಿ ಯಾರ್ಯಾರಿಗೆ ತೆಗಿಬೇಕು ಆಲ್ಮೋಸ್ಟ್ ಇಲ್ಲೇ ತೊಗೊಂಬಿಟ್ಟು ಎಲ್ಲ ನಾವು ತುಂಬ ಮೇಯ್ನ್ ಇರೋರಿಗೆ ತೆಗ್ದಿದ್ದೀವಿ ಅಷ್ಟೇ. ಎಲ್ಲರಿಗೂ ತೆಗ್ದಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಮೇಯ್ನ್ ಇರೋರಿಗೆ, ನಮ್ಮ ಡ್ಯಾಡಿ ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು, ಈ ಥರ ಕೊಡೋರಿಗೆ ಯಾರಿಗೆ ಲೀಸ್ಟ್ ಮಾಡ್ಕೊಂಡು ಹೋಗಿ ತೊಗೊಂಡಿದ್ದೀವಿ ಅಷ್ಟೇ. ಎಲ್ಲರದು ಅಷ್ಟೇ 100 200 ಡಿಫ್ರೆನ್ಸ್ ಇದೆ ಅಷ್ಟೇ. ಎಷ್ಟ್ರ ಮೇಲೆ ತೆಗ್ದಿದ್ದೀವಿ ಅನ್ನೋದು ಬೇಡ. ತುಂಬ ಚೆನ್ನಾಗಿ ಕಲೆಕ್ಷನ್ ಇತ್ತು. ತೀರಾ ಕಡಿಮೆಲೂ ತೆಗ್ದಿಲ್ಲ, ಮೀಡಿಯಮ್ ಒಂದು ಇದರಲ್ಲಿ ತಕ್ಕೊಂಡಿದ್ದೀವಿ. ಹಾಗೆಯೇ ನಮ್ಮ ಅಕ್ಕ ಎಲ್ಲ ಅದು ನಮ್ಮ ಅಕ್ಕನ ಸ್ಯಾರಿ, ಅದು ಪಿಂಕು. ಅದು ಬಂದು 3,000 ಒಳಗಡೆನೇ. ಅದು ಹೇಳೋ ಅಂಥದ್ದನ್ನು ಹೇಳ್ತೀನಿ, ಹೇಳ್ದೇ ಇರೋದನ್ನ ಹೇಳೋಕ್ಕಾಗಲ್ಲ ಅಷ್ಟೇ. ಇಲ್ಲೂ ಅಷ್ಟೇ ಒಂದು 16,000 20,000 ಒಳಗಡೆ ಬಿಲ್ ಆಯಿತು. ಅಲ್ಲೊಂದು ಸ್ವಲ್ಪ ತೊಗೊಂಡು ಬಂದಿದ್ದು, ಅಲ್ಲೂ ಅಷ್ಟೇ ಅಲ್ಲೊಂದು ಸ್ವಲ್ಪ ಬಿಲ್ ಆಗಿತ್ತು. ಏನಿಲ್ಲ ಅಂದರೂ ಒಂದು 60,000 ಆಲ್ರೆಡಿ ಸ್ಯಾರಿಗೆ ಆಗೋಗ್ಬಿಟ್ಟಿದೆ. ನಮ್ಮ ಸ್ಯಾರಿಗೆ, ಕೊಡೋರಿಗೆ ಮತ್ತು ಹೆಣ್ಣಿಗೆ ಕೊಡಿಸಿರೋದಕ್ಕೆ ಏನಿಲ್ಲ ಅಂದರೂ ಒಂದು 50-60 ಆಗಿರ್ಬೋದು ಅಂದ್ಕೊತೀನಿ ಎಲ್ಲರಿಗೂ ಕೊಡಿಸಿರೋದು ನೋಡಿದ್ರೆ. ನನ್ನ ಅಂದಾಜು. ಇನ್ನು ಅದು ಎಷ್ಟಾಗಿದೆ ನಮ್ಮ ಅಣ್ಣಂಗೆ ಗೊತ್ತಿರುತ್ತೆ. ಇನ್ನು ಎಲ್ಲರಿಗೂ ಡಿಫ್ರೆಂಟಾಗಿ ತೆಗೆದು ನಾನು ನಮ್ಮಪ್ಪ ಏನು ಅಂದ್ಕೊಂಡಿದ್ದು ಅಂದರೆ ಒಂದೇ ಪ್ರೈಸಲ್ಲಿ ಎಲ್ಲ ಡಿಸೈನ್ ಒಂದೇ ಇರಲಿ, ಕಲ್ಲರ್ಗಳನ್ನ ಬೇರೆ ತೆಗಿಯೋಣ, ಅವ್ರಿಗೊಂದು ಇವ್ರೊಂದು ಕೊಟ್ಟಿದ್ದೀವಿ ಅಂದ್ಕೊತಾರೆ ಅಂತ ಅಂದ್ಕೊಂಡು. ಬಟ್ ಇಲ್ಲ, ಅದೇ ಪ್ರೈಸಲ್ಲಿ ಡಿಫ್ರೆಂಟಾಗಿರೋ ತೆಗಿಯೋಣ ಅಂದರೆ
ಸ್ಯಾರಿ ಡಿಸೈನ್ಗಳಾಗಿರ್ಬೋದು, ಕಲರ್ ಆಗಿರ್ಬೋದು ಚೇಂಜಸ್ ತೆಗೆಯೋಣ ಅಂತೇಳಿ ಈ ಥರ ಅವರು ಪ್ಲ್ಯಾನಿಂಗ್ ಮಾಡಿಕೊಂಡು ತೊಗೊಂಡ್ರು. ಆದರೆ ನಮ್ಮ ಅಕ್ಕ ಎಲ್ಲ ಅವ್ರವ್ರಿಗೆ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡು ತೊಗೊಂಡಿದ್ದು. ಹಾಗಾಗಿ ಅದೊಂದು ಕವರ್ನೂ ಅಷ್ಟೇ ಈ ಥರ ಸಪ್ರೇಟಾಗಿ ಕೊಟ್ಟಿದ್ದರು ನಾವು ಮದುವೆಗಳಿಗೆ ಕೊಡೋದಕ್ಕೆ. ಅದೇ ಥರನೇ ಎಲ್ಲ ಡಿಫ್ರೆಂಟಾಗಿ ಚೆನ್ನಾಗಿ ತೆಗ್ದಿದ್ರು ಸ್ಯಾರಿ ಎಲ್ಲ ನಮ್ಮ ಅಕ್ಕನೇ ಸೆಲೆಕ್ಟ್ ಮಾಡಿದ್ದು. ಹಾಗಾಗಿ ಚೆನ್ನಾಗಿ ತೆಗ್ದಿದ್ಲು. ಹಾಗೆಯೇ ಎಲ್ಲ ಡಿವೈಡ್ ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಟು ಒಂದು ಪೂಜೆ ಮಾಡೋಣ ಅಂತ ಹೇಳಿ ಯಾರ್ಯಾರಿಗೆ ಕೊಡಬೇಕೋ ಅವ್ರ ಹೆಸ್ರನ್ನೆಲ್ಲ ಬರೆದು ಇಡ್ತಾ ಇದ್ದಾಳೆ. ನಮ್ಮ ಅಕ್ಕನೂ ನಮ್ಮ ಭಾವ ಎಲ್ಲ ನಮ್ಮ ಅಪ್ಪ ಹೇಳ್ತಾವ್ರೆ, ಅವರು ಯಾರ್ಯಾರಿಗೆ ಏನೇನು ಅಂತ ಹೇಳಿ ಆ ಕವರ್ ಮೇಲೆ ಹೆಸ್ರು ಬರೆದು ಇಡ್ತಾ ಇದ್ದಾರೆ. ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದಲ್ಲ. ಇವ್ರಿಗೆಲ್ಲ ಬೇಗನೆ ಕೊಟ್ಟರೆ ಬ್ಲೌಸ್ ಎಲ್ಲ ಹೊಲಿಸ್ಕೊತಾರೆ ಅನ್ನೋದು ಒಂದು ಐಡಿಯಾ. ಮುಂಚೆನೇ ಕೊಟ್ಬಿಡೋಣ ಲಗ್ನ ಪತ್ರಿಕೆ ಜೊತೆ ಹೋಗಿ, ಇನ್ಮೇಲೆ ಅವ್ರಿಗೆ ಡಿಪೆಂಡು ಅಂತ ಒಂದು ಐಡಿಯಾದ ಮೇಲೆ ನಾವು ಈ ಥರ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಹಾಗೆಯೇ ಇನ್ನು ನಾವೆಲ್ಲ ಸ್ಯಾರಿ ಎಲ್ಲ ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಸ್ಯಾರಿ ಸಿಕ್ಕಾಪಟ್ಟೆ ಇದು. ನನ್ನ ಹತ್ರ ಅಂತೂ ತುಂಬ ಇದು. ಹಾಗಾಗಿ ನಾನು ತೊಗೊಳಕ್ಕೆ ಹೋಗಲಿಲ್ಲ. ನಮ್ಮ ಅಣ್ಣ ಕೊಡಿಸ್ಬೇಕಾದ್ನ ಕೊಡಿಸ್ದ. ಬಟ್ ನಾನು ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಅವನು ಇನ್ನೊಂದು ತಗೋ ಲಂಗ ಬ್ಲೌಸ್ ಅಂದರೆ ಲೆಹೆಂಗಾ ಬರುತ್ತಲ್ಲ ಅದನ್ನು ತಗೋ ಅಂತ ಪಾಪ ಎಲ್ಲ ಫೋರ್ಸ್ ಮಾಡ್ದ. ಬಟ್ ನಂಗೆ ಯಾಕೋ ಏನೂ ಇಷ್ಟ ಆಗಲಿಲ್ಲ. ಆಲ್ರೆಡಿ ನಂದು ರಿಸೆಪ್ಷನ್ದು ದಾರಿದು ಸೆಟ್ ಆಗಿರೋದ್ರಿಂದ ನನಗೆ ಬೇರೆ ಕಡೆ ನನಗೆ ತೊಗೋಬೇಕು ಅಂತ ಏನೂ ಅನ್ನಿಸ್ಲಿಲ್ಲ. ಹಾಗೆಯೇ ಮಕ್ಕಳನ್ನ ನೋಡಿಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಅಪ್ಪ ಅವ್ರದ್ದೇ ಒಂದು ಸಾಮ್ರಾಜ್ಯ ಆಗಿಬಿಟ್ಟಿತ್ತು ಅಲ್ಲಂತೂ. ಫುಲ್ಲು ಗೋಡನ್ ತುಂಬ ಇವರೇ ಓಡಾಡ್ತಿದ್ರು. ನನ್ನ ಮಗಳು ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಅಯ್ಯಯ್ಯಪ್ಪ ಫುಲ್ಲೆಲ್ಲ ಅವರೇ ಓಡಾಡ್ತಿದ್ರು. ನೋಡೋಕ್ಕಾಗ್ತಿರ್ಲಿಲ್ಲ ಅದನ್ನು ಅವ್ರು ಕಿರ್ಚಾಡೋದು ಓಡಾಡೋದು ಎಲ್ಲ. ಹಾಗಾಗಿ ಓಡಾಡ್ತಾಳಷ್ಟೇ. ನಮ್ಮ ಅಕ್ಕನ ಮಗ ಒಬ್ಬ ತೀಟೆ. ಅದು ಬಿಟ್ಟರೆ ನನ್ನ ಮಗಳು ಸುಮ್ಮನೆ ಓಡಾಡ್ತಾಳೆ. ನಮ್ಮಪ್ಪ ಇದ್ದರೆ ಸಾಕು ಅವಳಿಗೆ. ತಾತ ತಾತ ಅಂದ್ಕೊಂಡು ಓಡಾಡ್ತಿರ್ತಾಳೆ. ಹಾಗೆಯೇ 10:15 ಆಗಿದೆ. ಟೀ ಬೇಕು ಅಂತೇಳಿ ಇವರು ಟೀ ಅಂದರೆ ಇವ್ರಿಗೆ ಫೇವ್ರೆಟ್ಟು. ನಮ್ಮ ಅಕ್ಕಂಗೆ, ನಮ್ಮ ಭಾವಂಗೆ ಅಷ್ಟಿಲ್ಲ, ನಮ್ಮ ಅಕ್ಕಂಗೆ ಎಕ್ಸ್ಪೆಷಲಿ ನಮ್ಮ ಅಕ್ಕಂಗೆ, ನಮ್ಮ ಅಮ್ಮಂಗೆ ಈ ಥರ ಅವರೆಲ್ಲ ಟೀ ಫೇವ್ರೆಟ್ ಅವ್ರಿಗೆ. ಅರ್ಧ ರಾತ್ರಿಗೆ ಎಬ್ಬಿಸಿ ಟೀ ಕುಡಿ ಅಂದರೂ ಕುಡಿತಾರೇನೋಪ್ಪ, ಇರ್ಬೋದೇನೋ. ನಮಗಂತೂ ಈ ಮದುವೆ ನಡೀತಿರೋದು ಬಹಳ ಖುಷಿ ಐತೆ. ಹಾಗೆಯೇ ಖುಷಿ ಅನ್ನೋದಕ್ಕಿಂತ ನಂದು ಮದುವೆ ಆಗಿದೆ, ನಮ್ಮ ಅಕ್ಕನ ಮದುವೆ ಆಗಿದೆ. ಇದು ಲಾಸ್ಟ್ ಮದುವೆ. ನಮ್ಮ 3 ಜನದಲ್ಲಿ ಇಬ್ರದ್ದಾಗೋಗಿದೆ. ಇವನೇ ಲಾಸ್ಟ್ ಅಲ್ಲ, ಅಂದರೆ ನಾನು ಲಾಸ್ಟು, ಇವನದು ಲಾಸ್ಟ್ ಮದುವೆ ಆಗ್ತಿರೋದ್ರಿಂದ ಸ್ವಲ್ಪ ಶಾಪಿಂಗ್ ಆಗಿರ್ಬೋದು ಎಲ್ಲ ಜೋರಾಗಿದೆ ಅಂತಲೇ ಹೇಳ್ಬೋದು. ನಾವಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಎಲ್ಲ ಶಾಪಿಂಗ್ ಆಗಿರ್ಬೋದು ಏನೇ ಆಗಿರ್ಬೋದು ಹಾಗೆಯೇ ಎಲ್ಲರಿಗೂ ತೊಗೊಂಡು ನಾವು ಶಾಪಿಂಗ್ ಮಾಡೋದಾಗಿರ್ಬೋದು, ಮನೆ ಕ್ಲೀನಿಂಗ್ ಮಾಡೋದಾಗಿರ್ಬೋದು, ಮತ್ತು ಮನೆ ಪೈಂಟ್ ಮಾಡೋದಾಗಿರ್ಬೋದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೀವಿ. ಒಂಥರ ಖುಷಿನೇ ಬೇರೆ ಥರ ಇದೆ. ಒಂಥರ ಫೀಲೇ ಬೇರೆ ಥರ ಇದೆ. ನಮಗಂತೂ ಸಿಕ್ಕಾಪಟ್ಟೆ ಖುಷಿನೇ. ಯಾಕಂದರೆ ಲಾಸ್ಟ್ ಮದುವೆ ಮನೆಯಲ್ಲಿ ನಾವು ಮದುವೆಗೆ ಮಾತ್ರ ಇಷ್ಟೊಂದು ನಾವು ಆಡಂಬರವಾಗಿ ಶಾಪಿಂಗ್ ಮಾಡೋದಾಗಿರ್ಬೋದು ಅಥವಾ ಓಡಾಡೋದಾಗಿರ್ಬೋದು ಮಾಡ್ತೀವಿ. ಇನ್ಯಾವ ಫಂಕ್ಷನ್ ಮಾಡಿದ್ರೂ ಸಹ ನಾವು ಇಷ್ಟೊಂದೆಲ್ಲ ಆಡಂಬರವಾಗಿ ಇರೋಕ್ಕಾಗಲ್ಲ. ಯಾಕಂದರೆ ಒಂದು ನಾಮಕರಣ ಆಗಿರ್ಬೋದು, ಒಂದು ಸೀಮಂತ ಆಗಿರ್ಬೋದು, ಒಂದು ಬರ್ಡೇ ಆಗಿರ್ಬೋದು, ಇಷ್ಟೊಂದೆಲ್ಲ ಆಡಂಬರವಾಗಿ ಮಾಡೋಕ್ಕಾಗಲ್ಲ. ಏನಿನ್ನು ಸಿಂಪಲ್ಲಾಗಿ ನಾವೇ ಮಾಡ್ಕೋಬೋದು ಅಷ್ಟೇ. ಬಟ್ ಇದಂತೂ ಎಲ್ಲ ಯಾರದೇ ಮನೇಲಿ ಆಗಿರ್ಬೋದು, ಮದುವೆ ಮಾತ್ರ ತುಂಬ ಗ್ರ್ಯಾಂಡಾಗೇ ಇರುತ್ತೆ. ನಾನು ಪ್ರತಿಯೊಂದು ಏನು ವೀಡಿಯೋಸ್ನ ಬ್ಲಾಗ್ನ ಮಾಡ್ಕೊಂಡಿದ್ದೀನಿ. ಬಟ್ ಹುಷಾರಿಲ್ಲದೆ ಇರೋ ಕಾರಣ ಎಡಿಟಿಂಗೂ ಲೇಟ್ ಆಗ್ತಿದೆ, ನಾನು ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ. ಇನ್ನೊಂದು ಏನಾಗ್ತಿದೆ ಅಂದರೆ ನಾವು ಬೆಂಗಳೂರಲ್ಲಿರೋದು, ತುಮಕೂರಲ್ಲಿರೋದು, ಅಲ್ಲೊಂದು ವಾರ ಇದ್ದರೆ ಇಲ್ಲೊಂದು ವಾರ ಇರೋದು. ಅದು ಯಾವಾಗಿಂದ ಅಂದರೆ ಚಿಕ್ಕಪೇಟೆಗೆ ಸ್ಟಾರ್ಟ್ ಆದಾಗಿಂತ ಮುಂಚೆಯಿಂದನೂ ಅಷ್ಟೇ. ಮನೆ ಕ್ಲೀನಿಂಗು ಪೈಂಟಿಂಗಿಗೆ ಅಂತ ಹೇಳಿದ್ರು ಅಲ್ಲೊಂದು 15 ದಿನ ಇರೋದು, ಈ ಬ್ಯಾಂಗ್ಳೂರಲ್ಲಿ ಒಂದು 15 ದಿನ ಇರೋದು, ಇಲ್ಲೊಂದು ವಾರ ಇರೋದು, ಅಲ್ಲೆರಡು ದಿನ ಇರೋದು, ಈ ಥರ ಆಗಿಬಿಟ್ಟು ನೀರು ಚೇಂಜ್ ಆಗ್ತಿದೆ. ಯಾಕಂದರೆ ನಾವು ಫುಲ್ಲು ಹೊರಗಡೆ ಎಲ್ಲ ಡಸ್ಟಲ್ಲಿ, ಯಾಕಂದರೆ ನಾನು ಇಷ್ಟು ದಿನ ಬಾಣತನದಲ್ಲಿದ್ದೆ. ಮತ್ತು ಮಗು ಬ್ಯಾಂಗ್ಳೂರಿಗೆ ಅಲ್ಲಿ ಬಾಣತನದಲ್ಲಿದ್ದಾಗೂ ನಾನು ಓಡಾಡಿಲ್ಲ. ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಾಗ ಚಿಕ್ಕ ಮಗು ಇದ್ದಾಗೂ ನಾನು ಆವಾಗಲೂ ಸಹ ಓಡಾಡಿಲ್ಲ. ಈಗ ಶಾಪಿಂಗ್ ಅಂತ ಹಿಂದಿಂದನೇ ಓಡಾಡೋದ್ರಿಂದ ಡಸ್ಟ್ಗಳಾಗಿರ್ಬೋದು ಮತ್ತು ಬಿಸಿಲು, ನಂಗೆ ಬಿಸಿಲಂದರೆ ಆಗೋದಿಲ್ಲ.
ಬಿಸಿಲಾಗಿರ್ಬೋದು ಮತ್ತು ನೀರುಗಳನ್ನ ಕುಡಿಯೋದಾಗಿರ್ಬೋದು, ಈ ಥರ ಆಗೋದ್ರಿಂದ ಫುಲ್ ಹೆಲ್ತ್ ಎಲ್ಲ ಒಂಥರ ಗಂಟೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಈ ಥರ ಯಾರಿಗೂ ಆಗಿಲ್ಲ, ನನಗೂ ಹಸ್ಬೆಂಡ್ಗೆ ಇಬ್ರಿಗೆ ಆಗಿರೋದು. ಮಗುನೂ ಅಷ್ಟೇ ಸ್ವಲ್ಪ ಹುಷಾರು ತಪ್ಪಿದ್ದಾಳೆ ಅವಳು. ಅವ್ರು ಹುಷಾರು ತಪ್ಪರು, ನಮ್ಮ ಅಕ್ಕನ ಮಗಳು ಇಬ್ರಿಗೂ ಹುಷಾರಿಲ್ಲ ಈಗ. ಹಾಗೆಯೇ ಪತ್ರಿಕೆನೂ ಸಹ ಪ್ರಿಂಟ್ ಆಗಿದೆ. ಬಟ್ ನನಗೇನು ವಿಡಿಯೋ ಅದಿನ್ನೂ ಬಂದಿಲ್ಲ. ನಮ್ಮ ಅಪ್ಪನಿಗೆ ವಿಡಿಯೋ ಮಾಡಿ ಕಳಿಸು ಅಂದಿದೆ. ಇದು ಬ್ಲಾಗ್ ಮಾಡಿರೋದು ನಮ್ಮ ಅಪ್ಪನೇ, ಇದು ವಿಡಿಯೋನ ಶೂಟ್ ಮಾಡಿರೋದೆಲ್ಲ ನಮ್ಮ ಅಪ್ಪನೇ. ನಮ್ಮ ಅಕ್ಕನ ಮಗಳಿಗೆ ಹೇಳ್ದವಳು, ನಾನು ಮಾಡಲ್ಲ, ನಂಗೆ ಸಾಕಾಗಿದೆ ಅಂದ್ಲು. ಹಾಗಾಗಿ ನಮ್ಮ ಡ್ಯಾಡಿನೇ ಮಾಡಿದ್ದಾರೆ. ನನಗೆ ಫುಲ್ಲು ಸಪೋರ್ಟ್ ಇದೆ ಅಮ್ಮನ ಮನೆ ಕಡೆಯಿಂದನೂ ಸಹ, ಅಕ್ಕನ ಮನೆಯಿಂದನೂ ಸಹ, ಮೇಯ್ನ್ ಹಸ್ಬೆಂಡಿಂದನೂ ಸಹ ನನಗೆ ಫುಲ್ಲು ಸಪೋರ್ಟ್ ಇದೆ ಬ್ಲಾಗ್ ಮಾಡೋದಕ್ಕೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಎಲ್ಲ. ನಮ್ಮಮ್ಮನೇ ಕೇಳ್ತಿರ್ತಾರೆ, ವಿಡಿಯೋ ಮಾಡ್ದಾ ಇವತ್ತು, ವಿಡಿಯೋ ಮಾಡ್ತಾ ಇದೆಯಾ, ಅಪ್ಲೋಡ್ ಮಾಡ್ತಿದ್ಯಾ ಅಂತ ಕೇಳ್ತಿರ್ತಾರೆ ನಮ್ಮಮ್ಮನೇ. ಇದನ್ನ ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಬಟ್ ನನಗೆ ಮೇಯ್ನ್ ಹಸ್ಬೆಂಡಿಂದ ಪರ್ಮಿಷನ್ ಸಿಕ್ಕಿರೋದು. ಆದ್ದರಿಂದ ಇದು ಎಲ್ಲದಕ್ಕೂ ದಾರಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಅಕ್ಕನೂ ಅಷ್ಟೇ ತುಂಬ ಸಪೋರ್ಟಿಂಗು. ಅವರು ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ, ಬಟ್ ಯಾವಾಗ ಏನೂ ಗೊತ್ತಿಲ್ಲ. ಲೆಟ್ಸ್ ಸಿ. ಇನ್ನು ಅವನಂತೂ ಸಿಕ್ಕಾಪಟ್ಟೆ ತೀಟೆ ಆಗಿರೋದ್ರಿಂದ ಅವಳಿಗೆ ಬೇರೆ ಕಡೆ ಗಮನ ಕೊಡೋದಕ್ಕೆ ಆಗ್ತಾಯಿಲ್ಲ. ಈಗ ನನಗೆ ಹೆಂಗೆ ಆಗ್ತಿದೆಯೋ ಅದಕ್ಕಿಂತ 2 ವರ್ಷ ಒಳಗೆ ಅವ್ರನ್ನ ಸ್ಕೂಲಿಗೆ ಕಳ್ಸೋದಾಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಬ್ಲೌಸ್ನ ಸ್ಟಿಚ್ ಮಾಡ್ತಾಳೆ ಅವಳು ಮನೇಲಿ, ಅದಾಗಿರ್ಬೋದು. ಈಗ ಹೊರಗಡೆನೂ ಕೆಲ್ಸಕ್ಕೆ ಹೋಗ್ತಾಳೆ, ಅದಾಗಿರ್ಬೋದು. ಫುಲ್ ಎಲ್ಲ ಅವಳಿಗೆ ಡೈಲಿ ಏನು ಟೆನ್ಷನ್ ಥರ ಹೋಗೋ ಥರ ಆಗ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇದರಲ್ಲಿ ನನ್ನ ಹಸ್ಬೆಂಡ್ ಮಾತ್ರ ಮಿಸ್ಸಿಂಗು. ನನ್ನ ಹಸ್ಬೆಂಡ್ ಇದ್ದರೆ ಫುಲ್ಲು ಫ್ಯಾಮಿಲಿ ಫುಲ್ ನಮ್ಮದು ಇದೇ ಫಿಲ್ ಆಗೋದು. ಅವರು ವರ್ಕ್ ಮೇಲೆ ಬ್ಯಾಂಗ್ಳೂರಲ್ಲಿದ್ದಾರೆ, ನಾನು ತುಮಕೂರಲ್ಲಿದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಬ್ಯಾಂಗ್ಳೂರಿಗೆ ಬ್ಯಾಕೌಟ್ ಆಗಬೇಕು. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗ್ತಾನೆ ಇಲ್ಲ. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.